ಅವರು ಹಾಸನ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ತುಂಬ ಕೆಲಸಗಳನ್ನು ಗಮನವಾಗಿ ಮಾಡಿ ಜನರಿಗೆ ಸೇವೆಯನ್ನು ಮಾಡ್ತಿದ್ದಾರೆ. ಅದನ್ನು ಗುರುತಿಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸರ್ಕಾರದಲ್ಲಿ ಒಳ್ಳೆಯ ಹುದ್ದೆ ಕೊಟ್ಟಿದ್ದರು. ಆ ಹುದ್ದೆಯನ್ನು ಚೆನ್ನಾಗಿ ನಿಭಾಯಿಸಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದರ ಬಗ್ಗೆ ತಾವು ಹೇಳಿ ಸರ್. ಎಲ್ರಿಗೂ ಮೊದಲಿಗೆ ನನ್ನ ನಮಸ್ಕಾರ. 2025-26ನೇ ಸಾಲಿನಲ್ಲಿ ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡೋಂಥ ಭಾಗ್ಯವನ್ನು ನನ್ನ ವಕೀಲ ಬಂಧುಗಳು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅದೇ ರೀತಿಯಲ್ಲಿ ನಾನು ಕೂಡ ಎಲ್ಲ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ನನ್ನ ಕೈಲಾದ ಮಟ್ಟಿಗೆ ನಮ್ಮ ಮಧು ಮಾದೇಗೌಡರಿಂದ ಇರ್ಬೋದು, ಮತ್ತು ನಮ್ಮ MP ಅವ್ರ ಗ್ರ್ಯಾಂಟ್ ಇರ್ಬೋದು, MLA ಅವ್ರ ಗ್ರ್ಯಾಂಟ್ ಇರ್ಬೋದು, ಸಾಕಷ್ಟು ಸರ್ಕಾರದ ಅನುದಾನಗಳನ್ನ ತಂದು ನಾನು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ವರ್ಕನ್ನು ನನ್ನ ಅವಧಿನಲ್ಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡಿರ್ತೇನೆ. ಸರ್, ಡಿ ಪ್ರಸನ್ನ ಸರ್, ಹಾಸನದಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರಿಂದ ACC ಕಾಂಗ್ರೆಸ್ ಕಚೇರಿಗೆ ತಾವು ಧಾವಿಸ್ತಾ ಇದ್ದೀರಿ, ಏನಕ್ಕೆ ಅಂತ ತಾವು ಕೇಳ್ಬೋದಾ? ಇಲ್ಲ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ 136 ಜನ MLAಗಳನ್ನ ಗೆದ್ದು ಒಂದು ಒಳ್ಳೆಯ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಇವತ್ತು ಮೊದಲನೇದಾಗಿ ನಮ್ಮ ACC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸರ್ಕಾರ ಬಂದು 3 ವರ್ಷಗಳ ಕಾಲ ಸಾಕಷ್ಟು ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಯಶಸ್ವಿಯಾಗಿ ಸರ್ಕಾರವನ್ನು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು 3 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಸರ್ಕಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರ ನಮ್ಮದು. ನುಡಿದಂತೆ ನಡೆದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ತಮ್ಮ ದೀರ್ಘಾಯುಷ್ಯ ರಾಜಕಾರಣದ ಒಂದು ತಮ್ಮ ಅವಧಿನಲ್ಲಿ ನುಡಿದಂತೆ ನಡೆದಿದ್ದಾರೆ. ಮೊದಲಿಂದಲೂ ಕೂಡ ಅವರ ಸುದೀರ್ಘ ರಾಜಕಾರಣ ಜೀವನ ಏನಿದೆ ಅದರಲ್ಲೂ ಕೂಡ ಮೊದಲಿಂದಲೂ ಕೂಡ ನುಡಿದಂತೆ ನಡೆದಂಥ ಧೀಮಂತ ನಾಯಕ, ಧೀಮಂತ ವ್ಯಕ್ತಿತ್ವ ಅವರು. ಇವತ್ತು ಕೂಡ ಅವರು ನುಡಿದಂತೆ ನಡೆದಿದ್ದಾರೆ. ಏನು ಸರ್ಕಾರ ಬಂದಂಥ ಸಂದರ್ಭದಲ್ಲಿ 2.5 ವರ್ಷಗಳು ಶೇರಿಂಗ್ ಆಗಿತ್ತು ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಿತ್ತರಾಗಿದ್ದ ಸುದ್ದಿ, ನಮಗೂ ಕೂಡ ಅದು ಕಾನ್ಫಿಡೆನ್ಷಿಯಲ್ 3-4 ಜನರ ನಡುವೆ ಆದಂಥ ಇದು ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರೋದು ಮಾಧ್ಯಮದಲ್ಲಿ ತಿಳಿದಿರೋ ಸುದ್ದಿ ನೋಡಿದ್ರೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನುಡಿದಂತೆ ನಡೆದಿದ್ದಾರೆ. ಅವ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಕೂಡ ನುಡಿದಂತೆ ನಡೆದಿದ್ದಾರೆ. ಮತ್ತು ಎಲ್ಲ ನಮ್ಮ ಗ್ಯಾರಂಟಿ ಭಾಗ್ಯಗಳು ಅತ್ಯುನ್ನತವಾಗಿ ಯಶಸ್ವಿಯಾಗಿದೆ. ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಬೇರೆ ಎಲ್ಲ ಪಕ್ಷದವರು ಕೂಡ ಫಾಲೋಅಪ್ ಮಾಡಿ ಅದನ್ನು ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ಏನು ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು ಅಥವಾ ಫ್ರೀ ಹೆಣ್ಮಕ್ಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಮಾಡಿರೋಂಥದ್ದು. ಸೊ ಈ ಅವಧಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಒಂದು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಇಡೀ ನಮ್ಮ ರಾಜ್ಯಾದ್ಯಂತ ಏನು ಕಾಂಗ್ರೆಸ್ ನಾಯಕರುಗಳಿದ್ದಾರೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಕೂಡ ಇವತ್ತು ಒಂದು ಇದರಲ್ಲಿ ಉನ್ನತ ರೀತಿಯಲ್ಲಿ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂಥ ಕೆಲಸ ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಏನು ಹೊತ್ತು ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯನವರು ಇವತ್ತೇನೋ ಈ ಹಂತದಲ್ಲಿ ಅಧಿಕಾರದ ತುದಿಗಾಲಿನಲ್ಲಿ ಬಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದಾರೆ. ಸೊ ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಿಷ್ಠಾವಂತರಾಗಿ 7-8 ವರ್ಷಗಳ ಸತತ 2019 ಕೋವಿಡ್-19 ಇದ್ದ ಸಂದರ್ಭದಲ್ಲಿ ಸಾಹೇಬರು ಆನ್ಲೈನ್ ಥ್ರೂ VC ರಾಜ್ಯಾದ್ಯಂತ ಎಲ್ಲಗಳ ಸಂದರ್ಭದಲ್ಲಿ ಅವರು ಸ್ವೀಕಾರವನ್ನು ಮಾಡಿದಂಥ ಸಂದರ್ಭ. ಅವಾಗಲೂ ಕೂಡ ನಾವು ಕೂಡ ನನ್ನ ಹುಟ್ಟೂರಾದಂಥ ದಾಸರಕೊಪ್ಪು ಜಂಕ್ಷನ್ನಲ್ಲಿ ನಾವು ಕೂಡ 1000 ಜನವನ್ನು ಸೇರಿಸಿ ಅವತ್ತು ತುಂಬ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ವಿ. ಅವತ್ತು ಅಧಿಕಾರವನ್ನು ತಗೊಂಡಿದ್ರು. ಇವತ್ತು ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಅವ್ರನ್ನ ನಮ್ಮ ಹೈಕಮಾಂಡ್ ಇರ್ಬೋದು ಅಥವಾ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು, ರಾಜ್ಯದ ಎಲ್ಲ ನಾಯಕರುಗಳು ಕೂಡ ಇವತ್ತು ಒಂದು ಗೌರವಯುತವಾಗಿ ಅವರನ್ನು ನಡೆಸ್ಕೊಂಡು ಅವರು ಕೂಡ ಒಂದು ಗೌರವಯುತ ನಡೆಸ್ಕೊಳ್ಳೋಂಥ ಹೈಕಮಾಂಡ್ ಕೆಲಸವನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗೋದ್ರಲ್ಲಿ ಎರಡು ಅನುಮಾನದ ಮಾತಿಲ್ಲ. 28ನೇ ಸಾಲಿಗೆ ಖಂಡಿತವಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಸಾಹೇಬರು 136 ಅಂತ ಹೇಳ್ದಂಗೆ ಅದೇ 136 ಸೀಟ್ ಬಂದು ಎಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಸಕ್ಸಸ್ಫುಲ್ ಆಗಿರೋದ್ರಿಂದ ಅದೇ 135 ಸೀಟು ಪ್ಲಸ್ ಅಡಿಷನಲ್ ಸೀಟ್ಸು ಬಂದು ಮತ್ತೆ ಕಾಂಗ್ರೆಸ್ ಸರ್ಕಾರ, ಸುಭದ್ರ ಸರ್ಕಾರ ನಿರ್ಮಾಣ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ತುಂಬ ಇದೆ. ಈಗಾಗಲೇ ತಾವು ಹಾಸನ ಜಿಲ್ಲಾ ವಕೀಲರ ನಿಕಟಪೂರ್ವ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಒಂದು ಉತ್ತಮ ಕೆಲಸ ಅಧ್ಯಕ್ಷರಾಗಿದ್ದಿರಿ. ಆ ಒಂದು ಅವಧಿನಲ್ಲಿ ನಿಮ್ಮ ಉತ್ತಮ ಕೆಲಸ ನೋಡಿ ಕರ್ನಾಟಕ ಸರ್ಕಾರ ಪ್ರಸನ್ನವರು ಸರ್ಕಾರಕ್ಕೆ ಬೇಕು, ಹಾಸನ ಸರ್ಕಾರಕ್ಕೆ ಬೇಕು ಅಂಥೇಳಿ ನಿಮ್ಮನ್ನು ಒಂದು ಗುರುತಿಸಿ ತಾವೀಗ ಸರ್ಕಾರದಲ್ಲಿ ಒಂದು ಪದವಿ ಹೊತ್ಕೊಂಡಿದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್?
ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಈ ವಿಚಾರವಾಗಿ ನಾನು 2005ನೇ ಸಾಲಿನಲ್ಲಿ ಕಾಂಗ್ರೆಸ್ಸಿಂದ ನಾನು SM ಆನಂದ್ ಅಂತ ಇರ್ತಾರೆ, ಇವತ್ತು ಅವ್ರನ್ನ ನೆನೀಲೇಬೇಕಾಗುತ್ತೆ. ಅವರು ನಮಗೆ ಮೊದಲ ಬಾರಿಗೆ MLC ಅವರಿದ್ದರು SM ಆನಂದನ, ಇವತ್ತು ನಮಗಿಲ್ಲ. ಅವರು ನಮಗೆಲ್ಲ ಪೂಜ್ಯರು ಮತ್ತು ನಮಗೆ ಅಣ್ಣ ಅಂತ ಕೂಡ ನಾವು ಕರೆಯುವಂಥದ್ದು. ಸೊ ಹಾಗಾಗಿ ಅವ್ರು ಇವತ್ತಿಲ್ಲ. ಅವರು ನಮಗೆ ಅವತ್ತು ನಾನು ಯಾವಾಗ 2005ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದೆ, ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಆಫೀಸಿಗೆ ಕರೆಸಿ ನಮಗೆ ವಿಶೇಷವಾದ ಸನ್ಮಾನವನ್ನು ಮಾಡಿ ಅದನ್ನು ಅಧಿಕೃತವಾಗಿ ನಮಗೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬಾಟವನ್ನು ನೀಡಿ ಅವತ್ತು ಸೇರ್ಪಡೆಗೊಂಡಂಥ ಸಂದರ್ಭ. ಅದಾದ ನಂತರದಲ್ಲಿ ನಾನು ಕೂಡ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಕಾನೂನು ಘಟಕದ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾಗಿ ಸುಮಾರು ಸತತ 13-14 ವರ್ಷಗಳ ಕಾಲ ಧನಂಜಯ ಅವರ ಮಾರ್ಗದರ್ಶನದಲ್ಲಿರ್ಬೋದು, CM ಧನಂಜಯ ಪೊನ್ನಣ್ಣವರ ಮಾರ್ಗದರ್ಶನದಲ್ಲಿರ್ಬೋದು ಸಾಕಷ್ಟು ಆರ್ಗನೈಸ್ ಮಾಡೋಂಥ ಕೆಲಸವನ್ನು ಮಾಡಿದ್ವಿ. ನಂತರದಲ್ಲಿ ಇವಾಗ ನನ್ನ ಇವೆಲ್ಲ ಕಾಂಗ್ರೆಸ್ ಪರ ಹೋರಾಟದ ದಿನಗಳನ್ನು ನೋಡಿ ನಮ್ಮ ಇಂದಿನ ಮಾನ್ಯ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣ ಅವರು, ನಮ್ಮ MP ಅವರಿರ್ಬೋದು, ಮಾನ್ಯ B ಶಿವರಾಮರವರು ಮಾಜಿ ಮಂತ್ರಿಗಳಿರ್ಬೋದು, ಮತ್ತು ನಮ್ಮೆಲ್ಲ ನಾಯಕರುಗಳು ಹಾಸನ ಜಿಲ್ಲಾಧ್ಯಕ್ಷಗಳಿರ್ಬೋದು, ನನ್ನ ಹೆಸರು ಹೇಳ್ತಾ ಹೋದರೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ನಾಯಕರುಗಳು ಕೂಡ ಅವರೆಲ್ಲ ನಮ್ಮನ್ನು ಗುರುತಿಸಿ, ನಮ್ಮ ಕೆಲಸವನ್ನು ಗುರುತಿಸಿ ಈ ಒಂದು ಸರ್ಕಾರದ DGP ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಲೀಡರ್ ಅನ್ನೋ ಹುದ್ದೆಯನ್ನು ಒಂದು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ನಾವು ಅವತ್ತಿಂದ ಕೂಡ ಇಲ್ಲಿವರೆಗೂ ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ನಮಗೆ ಸಂತೋಷ ಇದೆ. ನಮ್ಮ ಸರ್ಕಾರ ಕೊಟ್ಟಂಥ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ, ಜನರಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ, ಸರ್ಕಾರಕ್ಕೆ ಸಾಕಷ್ಟು ಒಂದು ಅನುಕೂಲವನ್ನು ಮಾಡಿಕೊಡೋಣ, ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗೋದನ್ನು ಸ್ವಲ್ಪ ತಪ್ಪಿಸೋಣ ಅನ್ನೋ ನಿಟ್ಟಲ್ಲಿ ನಾವು ಆ ಒಂದು ನೆಲೆಗಟ್ಟಲ್ಲಿ ಕೆಲಸವನ್ನು ಸಾಕಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಈ ದಿನಗಳ ಈ ಹೊತ್ತಿನಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸುವ ತುದಿಗಾಲಲ್ಲಿ ನಿಂತಿದ್ದ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮನ್ನು ಮತ್ತೊಂದು ಕೇಳ್ತೀವಿ ಅಂದರೆ, ಈಗ DK ಶಿವಕುಮಾರ್ ಅವ್ರನ್ನ ತಾವು ಮುಖ್ಯಮಂತ್ರಿ ಮಾಡಲಿಕ್ಕೆ ಹಾಸನ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಸನ್ನ ಅವರ ತಂಡ ತುದಿಗಾರ ನಿಂತ್ಕೊಂಡಿದೆ. DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ರಾಜ್ಯಪಾಲದ ಒಂದು ಸಮಯ ಕೇಳಕ್ಕೆ ಹೋಯಿತು ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸನ್ಮಾನ್ಯ ಮಾಧ್ಯಮದಲ್ಲಿ ಬಂದಿರೋ ವರದಿಗಳನ್ನು ಕೂಡ ನಾನು ಗಮನಿಸಿದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇನೋ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಜ್ಯಪಾಲರಿಗೆ ಸಮಯವನ್ನು ಕೋರಿದ್ದಾರೆ ಅಂತ ಹೇಳಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಕೂಡ ಇಲ್ಲ. ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋದನ್ನ ಹೇಳಿದ್ರೆ ದೊಡ್ಡವ್ರ ವಿಚಾರವಾಗಿ ಕೂಡ ತಪ್ಪಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಸರ್, ಈಗ CM ಆಗಲಿಕ್ಕೆ ತಾವು ತುದಿಗಾಲಲ್ಲಿ ಶುಕ್ರವಾರ ಏನಾಗ್ಬೋದು ಅಂತೇಳಿ ಎಲ್ಲ ಒಂದು ಸುದ್ದಿ ಓಡ್ತಾ ಇದೆ. ಒಂದು ವೇಳೆ DK ಶಿವಕುಮಾರ್ ಅವರು ಶುಕ್ರವಾರ CM ಆಗಿ ಪ್ರಮಾಣ ಸ್ವೀಕರಿಸಿದ್ರೆ ಇದ್ರ ಬಗ್ಗೆ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ರಾಜ್ಯಾದ್ಯಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹರ್ಷವಾದ ದಿನ ಅಂತೇಳಿ ನಾನದು ಕೂಡ ಭಾವಿಸ್ತೇನೆ. ಯಾಕೆಂದರೆ ನುಡಿದಂತೆ ನಡೆದಿದ್ದಾರೆ ನಮ್ಮ ಹಿರಿಯರು, ಮಾರ್ಗದರ್ಶಕರು. ಸಿದ್ದರಾಮಯ್ಯನವ್ರನ್ನ ನಮ್ಮ ಹೈಕಮಾಂಡು ತುಂಬ ಗೌರವಯುತವಾಗಿ ನಡೆಸ್ಕೊಳ್ಳೋಂಥ ಒಂದು ಕೆಲಸವನ್ನು ಮಾಡಿದೆ. ಹಿಂದೆ ಬೇರೆ ಪಕ್ಷದಲ್ಲಿ ಯಾವುದೇ ರೀತಿ ಒಂದು ಸೂಚನೆಯನ್ನು ಕೊಡದೇನೆ ಕೆಲವ್ರನ್ನೆಲ್ಲ ಕರ್ನಾಟಕದಲ್ಲಿ ತೆಗೆದಿರೋಂಥ ಸಂಗತಿಗಳನ್ನ ನೋಡೋ ಸಂದರ್ಭದಲ್ಲಿ ಸುದೀರ್ಘವಾಗಿ ಮ್ಯಾರಥಾನ್ ಮೀಟಿಂಗ್ಸನ್ನು ಮಾಡಿ ಅವರ ಕಷ್ಟ ಸುಖಗಳನ್ನ ಕೇಳಿ ಮುಂದೆಲ್ಲ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು, ಹೇಗೆ ಮಾಡಬೇಕು ಅಂತೇಳಿ ಸತತವಾಗಿ ನಿನ್ನೆ ಎಲ್ಲ ಹೈಕಮಾಂಡು ಸುದೀರ್ಘವಾಗಿ ಇಂದಿರಾ ಭವನದಲ್ಲಿ ಒಂದು ಚರ್ಚೆಯನ್ನು ಮಾಡಿ ಅವ್ರಿಗೂ ಕೂಡ ಮನವೊಲಿಸಿ ಸಾಕಷ್ಟು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನೂ ಕೂಡ ಗೌರವಯುತವಾಗಿ ನಡೆಸ್ಕೊಳ್ಬೇಕನ್ನೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ವಿಶೇಷವಾಗಿ ನಾವೆಲ್ಲ ಅವರೆಲ್ಲ ನಮ್ಮ ಮಾರ್ಗದರ್ಶಕರು, ರಾಜ್ಯ ಕಂಡಂಥ ಧೀಮಂತ ನಾಯಕ, ಅಪ್ರತಿಮ ನಾಯಕ, ಅವರು ಕೂಡ ವಕೀಲರಾಗಿ ಬಂದಂಥವರು. ಹಾಗಾಗಿ ನನಗೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಈ ಸಂದರ್ಭದಲ್ಲಿ ಅವ್ರು ನನ್ನ ಭೇಟಿಯಾದಾಗ ನನ್ನ ಭುಜ ತೊಟ್ಟಿ, ನೋಡಪ್ಪ ನಾವೆಂತೂ ಸರಿ ಲಾಯರ್ ಕೆಲಸ ಮಾಡಲಿಲ್ಲ, ನೀನಾರು ಮಾಡಬೇಕು ಅಂತೇಳಿ ಭುಜ ತೊಟ್ಟಿ ಪ್ರೋತ್ಸಾಹಿಸಿದ್ರು. ಅದನ್ನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಹಾಸನ ಜಿಲ್ಲಾದ್ಯಂತ ನಾವು ಸುದ್ದಿ ಬಂತೇನೆಂದರೆ, ಏನೇ ಒಬ್ಬ ಸರ್ಕಾರ ಅಧಿಕಾರಿಗಳಿಗೆ ತೊಂದರೆ ಆದರೆ ಪ್ರಸನ್ನ ಇದ್ದಾರೆ ಹೋಗಿ ಅಂತೇಳಿ ಭಾಳ ಖುಷಿಯಿಂದ ಹೇಳ್ತಾರೆ. ಕೆಲವು ನಮ್ಮ DC ಆಗ್ಬೋದು ಅಥವಾ ನಮ್ಮ MP ಆಗ್ಬೋದು, MLA ಆಗ್ಬೋದು, ಪ್ರಸನ್ನರ ಬಗ್ಗೆ ಒಂದು ಯಥೇಚ್ಛವಾಗಿರ್ತಕ್ಕಂಥ ಒಂದು ಗೌರವ ಅಂತ ನಾವು ಕೇಳ್ಪಟ್ಟಿ. ಹೌದಾ? ಇದ್ರ ಬಗ್ಗೆ ನಿಜ ತಿಳಿಸ್ಕೊಡಿ ಸರ್. ಇಲ್ಲ, ನನ್ನ ಬೆನ್ನನ್ನೇ ನಾನು ತಟ್ಟಿದಂಗೆ ಆಗುತ್ತೆ ತಮ್ಮ ವಿಚಾರವನ್ನು ತಾವು ಹೇಳ್ತಾರನ್ನ ಕೇಳಿದ್ರೆ. ಆದರೆ ತಮಗೆ ಅಭಿಪ್ರಾಯಕ್ಕೆ ಬಂದಿದೆ ಅನ್ನೋದಾದರೆ ಸಂತೋಷ. ಭಗವಂತನ ಆಶೀರ್ವಾದ ಅಂತಲೂ ಕೂಡ ನಾನು ಬಯಸ್ತೀನಿ. ಜೊತೆಗೆ ಎಲ್ಲರೂ ಕೂಡ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೊಂದು ತಮಗೆ ಕೇಳಬೇಕು, ಏನೀಗ ಒಂದು ನಿಮ್ಮ ಅವಧಿನಲ್ಲಿ ಹಾಸನ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷದಲ್ಲಿ ಭಾಳ ಉತ್ತಮ ಕೆಲಸ ಮಾಡಿ ಈಗ ತಾವೇನೊಂದು ಸರ್ಕಾರ ಜವಾಬ್ದಾರಿ ಹೊತ್ಕೊಂಡಿದ್ದೀರಾ. ಈಗೇನು ಸದ್ಯ CM ಆದಮೇಲೆ, ನಮ್ಮ DK ಶಿವಕುಮಾರ್ CM ಆದಮೇಲೆ ಇನ್ನೂ ಒಂದೇನಾರು ಅದೇ ಸರ್ಕಾರ ನಿಮ್ಮನ್ನು ಒಂದು ಎತ್ತರಕ್ಕೆ
ನಿಮ್ಮ ಕೆಲಸದ ನೋಡ್ಕೊಂಡು ನೀವು ಎತ್ತರಕ್ಕೆ ಏನಾದ್ರು ನಿಮಗೊಂದು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೀರಾ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ. ನಾನು ಮೊದಲಿಂದಲೂ ಕೂಡ ಯೂತ್ ಕಾಂಗ್ರೆಸ್ಸಿಂದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಐಡಿಯಾಲಜಿ ಎಲ್ಲ ಕೂಡ ನಮಗೆ ಗೊತ್ತಿರೋದ್ರಿಂದ, ಮತ್ತು ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಕೂಡ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ, ಹಿಂದೆ ನನಗೆ ಒಮ್ಮೆ ಯೂತ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ಗೆ ಫಸ್ಟ್ ನಂಬರ್ 1 ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಕೂಡ ನಮಗೂ ಕರೆದಿದ್ರು ರಾಜಸ್ಥಾನ್ ಇನ್ಚಾರ್ಜ್ಗೆ ಇದು ಮಾಡ್ತೀವಿ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ನಾವು ನಮ್ಮ ಕುಟುಂಬ ಮತ್ತು ಜೊತೆಗೆ ನಮ್ಮ ಪ್ರೊಫೆಷನ್ಸ್ ಎಲ್ಲ ನೋಡಿ ಆ ಸಂದರ್ಭದಲ್ಲಿ ಹೋಗೋಕ್ಕಾಗಿರಲಿಲ್ಲ. ಬಟ್ ಸರ್ಕಾರ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಖಂಡಿತವಾಗಿ ನಿಭಾಯಿಸುವಂಥ ಚಾಕಚಕ್ಯತೆ ಇದೆ, ನಿಭಾಯಿಸುವಂಥ ಭಗವಂತ ದೇವ್ರ ಶಕ್ತಿಯನ್ನು ಕೊಟ್ಟಿದ್ದೆ, ನಾನು ನಿಭಾಯಿಸ್ತೀನಿ. ಅದರಲ್ಲೇ ನನ್ನ ಮಾನವ. ಸರ್, ತಮ್ಮ ಇನ್ನೊಂದು ಕೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಂದಿನ ಒಂದು MLAಗೆ ಪ್ರಸನ್ನ ಅವರೇ ಒಂದು ಉತ್ತಮ ಆಗಿರ್ತಕ್ಕಂಥ ಒಬ್ಬ ನಾಯಕರು ಅಂತೇಳಿ ಈ ಸರ್ಕಾರ ನಿಮ್ಮ ನಾಯಕೆ ಮಾಡಿದಾಗ ತಾವು ಏನಾದ್ರು MLAಗೆ ಏನಾದ್ರು ಕಾಂಪಿಟೇಷನ್ ಮಾಡೋಕ್ಕೆ ಏನಾದ್ರು ತಾವು ಇಷ್ಟಪಡ್ತೀರಾ? ತುಂಬ ದೂರದೃಷ್ಟಿ ಇಟ್ಟು ಈ ಪ್ರಶ್ನೆಯನ್ನು ಕೇಳಿದ್ರ ತಾವು ಅನಿಸುತ್ತೆ. ಎಲ್ಲ ಈಗ ಸಾಕಷ್ಟು ಹಾಸನ ಜಿಲ್ಲೆ ಒಳಗಡೆ ದೊಡ್ಡ ಜಿಲ್ಲೆ, ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ, ಪ್ರಬುದ್ಧವಾಗಿರ್ತಕ್ಕಂಥ ಜಿಲ್ಲೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೆಲೆಗಟ್ಟಲ್ಲಿ, ಪಕ್ಷದ ಒಂದು ನೆಲೆಗಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ಹೈಕಮಾಂಡ್ ನಮ್ಮ ಪಕ್ಷ ಅಥವಾ ನಮ್ಮ ಗುರುತಿಸಿ, ನಮ್ಮ ಸ್ಥಳೀಯ ನಾಯಕರುಗಳೆಲ್ಲ ಗುರುತಿಸಿ ಏನಾರು ಅಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟ ಸಂದರ್ಭದಲ್ಲಿ ಕೂಡ ನಾನು ಹಿಂದೆ ಜಿಲ್ಲೆಗೆ ಇಷ್ಟಪಡಲ್ಲ ಅಂತೇಳಿ. ಸರ್, ಪ್ರಸನ್ನ ಸರ್, ಇಷ್ಟೊತ್ತು ಏನು ನೀವು ಎಂಥ ಶಿವಳಿದ್ರು ಈಗ ತಾನೇ ಮಳವಳ್ಳಿಗೆ ಹೋಗ್ಬೇಕು ಅಂತೇಳಿ ನಿಮ್ಮ ತಂಡದಲ್ಲಿ ಹೇಳ್ತಾಯಿದ್ರು. ಬೆಳಗ್ಗೆಯಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಹಾಸನ ಟು ಬೆಂಗಳೂರು ಅಂತೇಳಿ ಮಾತು ಬಂತು. ಇಷ್ಟೊತ್ತು ನಮ್ಮ ನನ್ನ ಜೊತೆ ಇದ್ರಿ. ಏನು ಉತ್ತಮ ಸರ್ಕಾರ ಮಾಡಲಿಕ್ಕೆ ತಾವು ಹಾಸನದಿಂದ ಏನು ಬೆಂಗಳೂರಿಗೆ ಬಂದಿದ್ದೀರೋ, ನೀವು ಕಂಡ ಕನಸುಗಳು ನನಸಾಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ತಮ್ಮ ಶುಭ ಕೊಡ್ತೀನಿ. ಧನ್ಯವಾದಗಳು ಸರ್. ಇಲ್ಲ, ಕರ್ನಾಟಕ ರಾಜ್ಯದ ಜನತೆಗೆ, ಹಾಸನ ಜನತೆಗೆ ಎಲ್ರಿಗೂ ಒಳ್ಳೆಯದಾದರೆ ಅದೇ ಸಂತೋಷ, ಅದೇ ಸೌಭಾಗ್ಯ. ಪಕ್ಷ ನುಡಿದಂತೆ ನಡೆದಿದೆ, ಮುಂದಕ್ಕೂ ಕೂಡ ನುಡಿದಂತೆ ನಡೆಯ ಸರ್ಕಾರವನ್ನು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೊಡ್ತಾರೆ ಅಂತೇಳಿ ಆಶಿಸ್ತಾ ತಮ್ಮೆಲ್ಲರೂ ಧನ್ಯವಾದಗಳನ್ನ ಮತ್ತು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಮಾತು